ಬೆಂಗಳೂರಿನಲ್ಲಿ ನೀರಿನ ದರವನ್ನು ಹೆಚ್ಚಳ ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇದರ ವಿರುದ್ಧ ಆಮ್ ಆದ್ಮಿ ಪಕ್ಷ ಗರಂ ಆಗಿದೆ. ಬೆಂಗಳೂರಿನಲ್ಲಿ ನೀರು ಎಷ್ಟು ಪೋಲಾಗ್ತಾ ಇದೆ, 35% ಹೆಚ್ಚು ನೀರು ಪೋಲಾಗ್ತಾ ಇದೆ. ಅದು ಬೆಂಗಳೂರು ತಲುಪುವಾಗಲೇ ನೀರು ಎಲ್ಲಿ ಹೋಗುತ್ತೆ ಅಥವಾ ಅದನ್ನು ಯಾರ್ಯಾರು ಕದ್ದು ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ ಅಥವಾ ನೀರು ಪೋಲಾಗ್ತಿರೋದಕ್ಕೆ ಯಾಕೆ ನೀವು ಅದನ್ನು ಸರಿಪಡಿಸುವಂಥ ಕ್ರಮ ತಗೊಂಡಿಲ್ಲ? 10 ವರ್ಷಗಳಿಂದ ನೀರಿನ ದರ ಏರಿಕೆ ಮಾಡಿಲ್ಲ, ಈಗ ಮಾಡ್ತೀವಿ ಅಂತ ಇದ್ದೀರಾ. ಆದರೆ ಆ ನೀರನ್ನು ಸಮರ್ಪಕವಾಗಿ ತಲುಪಿಸುವಲ್ಲಿ ನೀವು ಕೊಡ್ತಾ ಇರೋಂಥ ಕಾರಣ ಏನು ಅಂತ ಹೇಳಿದರೆ, ನೀರನ್ನು ಯಾರ್ಯಾರೋ ಶ್ರೀಮಂತರು ಇದನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಅದನ್ನು ದುರ್ಬಳಕೆ ಮಾಡ್ಕೋದನ್ನು ತಡೆಯೋದಕ್ಕೆ ನಿಮ್ಮ ಕೈಲಿ ಯಾಕೆ ಆಗ್ತಾ ಇಲ್ಲ? ಅದನ್ನ ಇಟ್ಕೊಬಿಟ್ಟು ನೀರಿನ ದರ ಏರಿಕೆ ಮಾಡ್ತೀರಾ ಅಂದರೆ ನೀವು ಅಯೋಗ್ಯರು ಅಂತ ಅರ್ಥ, ನೀವು ಅಶಕ್ತರು. ನೀವೆಲ್ಲ DCM ಆಗಿದ್ದುಕೊಂಡು ಬೆಂಗಳೂರು ಉಸ್ತುವಾರಿ ಇದ್ದೀರಾ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿದ್ದೀರಾ. ನೀವು ಏನು ಮಾಡ್ತಾ ಇದ್ದೀರಾ? ನಿಮ್ಮ ಈ ಬೆಂಗಳೂರು ಕಾವೇರಿ 5ನೇ ಯೋಜನೆ, ಕುಡಿಯೋ ನೀರಿನ 5ನೇ ಹಂತ ಇದೆಯಲ್ಲ, ಆ ಹಂತ ಕೂಡ ದೊಡ್ಡ ಭ್ರಷ್ಟಾಚಾರ ಸಮಸ್ಯೆಗಳಿಂದಾಗಿ ಲಾರ್ಸನ್ ಅಂಡ್ ಟರ್ಬೋ ಅಂತ ಒಂದು ದೊಡ್ಡ ಕಂಪನಿ ಈ ಒಂದು ಕೆಲಸವನ್ನು ಬಿಟ್ಟು ಈಗ ಅದು ಈ ನಿಮ್ಮದು ಸಾವಾಸನೆ ಬೇಡ, ತಂಟೆನೇ ಬೇಡ ಅಂತ ಹೊರಟೋಗಿದೆ. ಅಂದರೆ ಇಲ್ಲಿ ಅಧಿಕಾರಿಗಳು, ಇಲ್ಲಿಯ BBMP ಎಷ್ಟು ಭ್ರಷ್ಟಾಚಾರವನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ನಿಮ್ಮ ಸರ್ಕಾರ 40% ಅಂದರೆ 40% ಸರ್ಕಾರ BJP ಅಂತ ಹೇಳ್ಕೊಂಡು ಬಂದವರು. ನೀವು ಅಲ್ಲಿ ಮಾಡಿದಂಥ 40% ಭ್ರಷ್ಟಾಚಾರ ಏನು ಮಾಡ್ತೋ ಅದರ ತನಿಖೆನೂ ಮಾಡೋದಿಲ್ಲ. ನೀವು ಕೂಡ ಸರಿಯಾಗಿ ಜನರಿಗೆ ಬೆಲೆ ಏರಿಕೆ ಮಾಡದೇನೆ ಸರ್ಕಾರನೂ ಮಾಡ್ತಾ ಇಲ್ಲ. ಇದನ್ನೇ ಬ್ರ್ಯಾಂಡ್ ಬೆಂಗಳೂರು ಅನ್ನೋದಾ ಅಂತ ಪ್ರಶ್ನೆ ಮಾಡ್ತಾ ಇದೆ ಆಮ್ ಆದ್ಮಿ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ.